ಇವತ್ತು ಬೆಳಿಗ್ಗೆ ಒಂದು ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹೊಸ ವಂಟಮೂರಿ ಅಂತ ಊರಿದೆ. ಅಲ್ಲಿ ATM ಕಳ್ಳತಂದು ಅಟೆಂಪ್ಟ್ ಆಗಿದೆ. ಘಟನೆ ಸುಮಾರು ರಾತ್ರಿ 3 ಗಂಟೆಗೆ ಆಗಿದೆ. ಇದು ಯಾವುದೇ ಬ್ಯಾಂಕ್ದು ATM ಇಲ್ಲ, ಇಂಡಿಯಾ ನಂಬರ್ 1 ಅಂತ ಒಂದು ಏಜೆನ್ಸಿ ಇದೆ, ಅವರದು ATM ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅವರದು ATM ಇದೆ. ಇದು ಆಲ್ರೆಡಿ ರೋಡ್ ಎನ್ಕ್ರೋಚ್ಮೆಂಟ್ನಲ್ಲಿ ಇರೋದ್ರಿಂದ ರೋಡ್ ವೈಡ್ನಿಂಗ್ ಹೈವೇ ಅವರು ಮಾಡಿದ್ದಾರೆ. ಅಲ್ಲಿ ಇದರದು ಸ್ಟೇರ್ ಕೇಸ್ ವಗೇರ ಕೂಡ ಎಲ್ಲ ಹೋಗಿದೆ. ಈ ಸೇಮ್ ಕಂಪನಿ ಅವರದೇ ಕಂಪನಿದು ಬೇರೆ ATM ಆ ಊರಲ್ಲಿ ಓಪನ್ ಮಾಡಿದ್ದಾರೆ. ಈ ATM ಇನ್ನೂ 5-10 ದಿನದಲ್ಲಿ ಕ್ಲೋಸ್ ಮಾಡೋದು ಅವ್ರದ್ದು ಪ್ಲಾನ್ ಆಯಿತು. ಅದರಲ್ಲಿ 1 ಲಕ್ಷ ದುಡ್ಡು ಅವರ ರೆಕಾರ್ಡ್ ಪ್ರಕಾರ ಇತ್ತು. ಇವರು ATMದು ಅಲಾರ್ಮ್ ಕೂಡ ಆಫ್ ಮಾಡ್ಕೊಂಡು ಬಿದ್ದಿದ್ರು. ಸೊ ಅದರಿಂದ ರಾತ್ರಿ ಟೈಮ್ನಲ್ಲಿ ಯಾವುದೇ ಅಲಾರ್ಮ್ ಊರ್ದವರಿಗೆ ಗೊತ್ತಾಗಲಿಲ್ಲ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ, ಫಿಂಗರ್ ಪ್ರಿಂಟ್ ತಂಡ, ಡಾಗ್ ಸ್ಕ್ವಾಡ್ ತಂಡ ಎಲ್ಲ ಬೆಳಿಗ್ಗೆ ನಾವು ಅಲ್ಲಿ ಸ್ಪಾಟ್ ಪರಿಶೀಲನೆ ಮಾಡಿದ್ದೀವಿ. CCTVನಲ್ಲಿ ಇವರು ಮುಖದ ಮೇಲೆ ಒಂದು ಕವರ್ ಮಾಡಿದ್ದಾರೆ ಬಟ್ಟೆಯಿಂದ, ಹ್ಯಾಂಡ್ ಗ್ಲೌಸ್ ಕೂಡ ಹಾಕಿದ್ದಾರೆ ಇವರು. ಅಲ್ಲಿ ಒಂದು ತಳ್ಳು ಗಾಡಿ, ಯಾರು ಪಾಪ ಲೋಕಲ್ ಇರ್ತಾರೆ ಅವರದ್ದು ತಳ್ಳುದ ಗಾಡಿ ತಗೊಂಡು ಓಪನ್ ಮಾಡಿದ್ದಾರೆ. ಆ ATMದು ಪರಿಶೀಲನೆ ಮಾಡಿದಾಗ ಅದು ಇನ್ಸ್ಟಾಲೇಷನ್ ಕೂಡ ಸೈಂಟಿಫಿಕ್ ಆಗಿ ಇರಲಿಲ್ಲ, ಬಹಳ ಲೈಟ್ ಆಗಿ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಸೇಫ್ಟಿ ನಾರ್ಮ್ಸ್ನಲ್ಲಿ ಕೂಡ ಏನು ಅವ್ರದ್ದು ಸ್ಟ್ಯಾಂಡರ್ಡ್ ಇರುತ್ತೆ, ಗೋಡೆನಲ್ಲಿ ಡೀಪ್ ಅದು ಮಾಡಿಕೊಂಡು ಅದಕ್ಕೆ ಬೋಲ್ಟ್ ವಗೇರ ಮಾಡಬೇಕು, ಅದು ಸೇಫ್ಟಿ ನಾರ್ಮ್ಸ್ ಕೂಡ ಈ ಕಂಪನಿಯವರು ಫಾಲೋ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಹೋಗೋಕ್ಕೆ ಸ್ಟೇರ್ ಕೇಸ್ ಇಲ್ಲ, ಅಲ್ಲಿ ದುಡ್ಡು ಯಾಕೆ ಹಾಕಿದ್ದಾರೆ ಅದು ಒಂದು ಪ್ರಾಬ್ಲಮ್ ಇದೆ. ಎಲ್ಲ ಮಾಡಿಕೊಂಡು ನಮ್ಮವರು ಪರಿಶೀಲನೆ ಮಾಡುವಾಗ ಅಲ್ಲಿಂದ 100 ಮೀಟರ್ದ ಒಳಗಡೆ ಆ ATM ಏನು ಕಳ್ಳತನ ಮಾಡಿದರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತೊಗೊಂಡು ಬರ್ತಾ ಇದ್ದೀವಿ, ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ. ಸೊ ಅಟೆಂಪ್ಟ್ ಆಗಿದೆ. ಈಗ CCTV ಫುಟೇಜ್, ಮಷಿನ್ ಕೂಡ ಸಿಕ್ಕಿದೆ, ದುಡ್ಡು ಕೂಡ ಓಪನ್ ಆಗಿಲ್ಲ ಅವರಿಂದ. ಸೊ ಇಟ್ ಈಸ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಅಟೆಂಪ್ಟ್ ಟು ATM ರಾಬರಿ ಅಂತ. ಬಹುಶಃ ಅದು ನೋಡಿದರೆ ಲೋಕಲ್ ಅನ್ನಿಸ್ತಾ ಇದೆ, ಯಾಕೆಂದರೆ ಭಾಳ ಅಮ್ಯಾಚುವರ್ ಟೈಪ್ ಅಟೆಂಪ್ಟ್ ಇದೆ ಅದು, ತಳು ಗಾಡಿ ಆ್ಯಂಡ್ ಆಲ್. ಬಟ್ ಇದರಲ್ಲಿ ಸಾಕಷ್ಟು ನೆಗ್ಲಿಜೆನ್ಸ್ ಈ ATM ಕಂಪನಿದವ್ರದ್ದು ಕಂಡು ಬಂದಿದೆ ನಮಗೆ. ಅಲಾರ್ಮ್ ಯಾಕೆ ಬಂದ್ ಮಾಡಬೇಕು? ಅಲಾರ್ಮ್ ಬಂದಿದ್ದರಲ್ಲಿ ದುಡ್ಡು ಮಾರ ಹಾಕಬಾರ್ದಾಗಿತ್ತು. ಅಲ್ಲಿಂದ ಹಳ್ಳಿ 200 ಮೀಟರ್ದಲ್ಲಿ ಅವ್ರದ್ದು ಇನ್ನೊಂದು ಒಂದು ATM ಇದೆ, ಇಲ್ಲಿ ಹೋಗೋಕ್ಕೆ ಸ್ಟೇರ್ ಕೇಸ್ ಇಲ್ಲ, ದುಡ್ಡು ಯಾಕೆ ಹಾಕಬೇಕು? ಅದು ಕೆಲವು ಪ್ರಶ್ನೆಗಳು ಇದೆ. ಅವರು ಮ್ಯಾನೇಜ್ಮೆಂಟ್ ಬಂದ ಮೇಲೆ ಅವರಿಗೆ ಕೂಡ ನಾವು ಅದು ಪ್ರಶ್ನೆ ಕೇಳ್ತೀವಿ. ಲೋಕಲ್ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ನಾವು ಚೆಕ್ ಮಾಡ್ತೀವಿ, ಅದು ಕೂಡ ನಾವೆಲ್ಲ ಚೆಕ್ ಮಾಡ್ತೀವಿ. ಬೇರೆ ಬೇರೆ ನಮ್ಮ ಬೆಳಗಾವಿ ನಗರದಲ್ಲಿ ಇರೋದು ATM ಇಲ್ಲ ಬ್ಯಾಂಕ್ಸ್ಗಳು ಮತ್ತು ಈ ಥರ ಪ್ರೈವೇಟ್ ATM ಇದ್ರೆ ಕೂಡ ಅವರಿಗೆ ನಮ್ಮದು ಕೋರಿಕೆ ಏನಿದೆ ಅಂದರೆ, ಏನು RBI ಮುಖಾಂತರ ಏನು ಗೈಡ್ಲೈನ್ ಇಶ್ಯೂ ಆಗಿದೆ ಇದ್ರ ಬಗ್ಗೆ, ಇದರ ಸೇಫ್ಟಿ ಬಗ್ಗೆ, ದಯವಿಟ್ಟು ಅದನ್ನೇ ಪಾಲನೆ ಮಾಡಿ, ಸೆಕ್ಯೂರಿಟಿ ಗಾರ್ಡ್ ಹಾಕಿ, ಅಲಾರ್ಮ್ ಕಡ್ಡಾಯವಾಗಿ ಇರಲೇಬೇಕು. ಏನಾದ ಮಷಿನ್ಗೆ ವೈಬ್ರೇಷನ್ ಅಲಾರ್ಮ್ ಇರುತ್ತೆ, ಅದು ಯಾರದಕ್ಕೆ ತಳ್ಳಾಡಿದರೆ ಕೂಡ ಅಲಾರ್ಮ್ ಆಕ್ಟಿವೇಟ್ ಆಗುತ್ತೆ, ಇಟ್ ವಿಲ್ ಜನರೇಟ್ ಅಲರ್ಟ್. ಯಾಕಂದರೆ ನಿನ್ನೆ ರಾತ್ರಿ ನಾನು ಚೆಕ್ ಮಾಡಿದ್ದೀನಿ, ನನ್ನ ಹೊಯ್ಸಲ ಗಾಡಿ ಅಲ್ಲಿಂದ ಹೋಗಿದೆ, ಇದು ಎಲ್ಲ ಹೋಗಿದೆ, ಬಟ್ ಅಲಾರ್ಮ್ ಆಗಿಲ್ಲ ಅಂದರೆ ಗೊತ್ತಾಗಲ್ಲ. ಥ್ಯಾಂಕ್ ಯು.